ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದ ಏನು ಅಂತ ಅಂದರೆ, ನೀವು ನ್ಯೂ ಇಯರ್ಗೆ ಏನಾದ್ರು ಝೊಮ್ಯಾಟೊ ಡೆಲಿವರಿ ಜಾಬ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಈ ವಿಡಿಯೋ ನೀವು ಮಿಸ್ ಮಾಡ್ತಾರೆ ನೋಡಿ. ಈಗ ಮೊದಲನೇದಾಗಿ ಏನು ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಈಗ ನಮ್ಮ ಡೆಲಿವರಿ ಜಾಬಲ್ಲಿ ಒಂದು ಅರ್ನಿಂಗ್ ಆಗುತ್ತೆ ಅಂತ ಅಂದರೆ ಅವತ್ತು ನ್ಯೂ ಇಯರ್ ದಿನನೇ ಆಗೋದು. ಅಂದರೆ ನ್ಯೂ ಇಯರ್ ಫಸ್ಟಿಗೆ ಆಗಲ್ಲ, ಡಿಸೆಂಬರ್ 31 ಆಗುತ್ತೆ. ಏನಕ್ಕೆ ಅಂತ ಅಂದರೆ ತುಂಬ ಜನ ಅಲ್ಲಿ ಕೇಕ್ ಎಲ್ಲ ಆರ್ಡರ್ ಮಾಡ್ತಾರಲ್ಲ, ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ತುಂಬ ಆಫರ್ಗಳು ಕೊಟ್ಟು ಇನ್ಸೆಂಟಿವ್ ಕೊಟ್ಟು ಎಲ್ಲರನ್ನೂ ಕರ್ಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಅಲ್ಲಿ ಮಾಡ್ತಾನೆ. ಈಗ ಆಲ್ರೆಡಿ ಈಗ ಝೊಮ್ಯಾಟೋದಲ್ಲೂ ಕೂಡ ರಿಲೀಸ್ ಮಾಡಿಬಿಟ್ಟಿದೆ. ಅಂದರೆ ಯಾವ ರೀತಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಅಂದರೆ ಇನ್ನು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಬಂದಿಲ್ಲ, ಬಟ್ ಒಂದು ಪೋಸ್ಟ್ ಬಿಟ್ಟಿದ್ದಾನೆ ಅಷ್ಟೇ. ನೋಡೋಣ, ನಾಳೆಗೆ ಏನಾದ್ರು ಡೀಟೇಲಾಗಿ ತಿಳಿಸ್ತಾನೆ ಅಂತ ಅದು ನೋಡಬೇಕಾಗುತ್ತೆ. ಆಮೇಲೆ ಡೀಟೇಲಾಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಅಂದರೆ 31 ಡಿಸೆಂಬರ್ ನಾನು ಏನಾದ್ರು ಡ್ಯೂಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ, ಈಗ ರೆಗ್ಯುಲರಾಗಿ ಕೆಲಸ ಮಾಡ್ತಾ ಇರೋರಾದರೆ ನೀವು ಮಾಡಿ. ಅದು ಬಿಟ್ಬಿಟ್ಟು ಈಗ ಒಂದು 3 ತಿಂಗಳು ಮಾಡಿರಲ್ಲ, 1 ವರ್ಷ ಮಾಡಿರಲ್ಲ, 6 ತಿಂಗಳು ಮಾಡಿರಲ್ಲ, ಈ ಥರದವರೆಲ್ಲ ಏನು ಅಂತ ಅಂದರೆ ನ್ಯೂ ಇಯರ್ಗೆ ಯಾವತ್ತಿನ ಖರ್ಚಿಗಾದರೆ ಸಾಕು ಅಂತ ಹೇಳ್ಬಿಟ್ಟು ಬಂದು ಮಾಡೋಕ್ಕೋದ್ರೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ಅವತ್ತು ನೀವೇನಾದರೂ ಹೋಗಿದ್ರೆ ನೀವು ದಿನ ಪೂರ್ತಿಗಾದರೂ ಕೂಡ ನಿಮಗೆ ಆರ್ಡರ್ ಕೊಡಲ್ಲ. ಇನ್ನೊಂದು ಈ ಸಲ ಚೇಂಜ್ ಮಾಡಿದೆ, ಅಂದರೆ ಲಾಸ್ಟ್ ಟೈಮ್ಗಿಂತ ಈ ಸಲ ಚೇಂಜ್ ಮಾಡಿದೆ. ಲಾಸ್ಟ್ ಟೈಮೆಲ್ಲ ಯಾವ ರೀತಿ ಮಾಡ್ತಾಯಿದ್ದ ಅಂತ ಅಂದರೆ ಇನ್ಸೆಂಟಿವ್ ಎಲ್ಲ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡೋನು, ಬಟ್ ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ. ಏನಕ್ಕೆ ಅಂತಂದರೆ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಅಲ್ಲಿ ಯಾರೂ ಆರ್ಡ್ರ್ ಮಾಡಲ್ಲ. ಈಗ ಇವ್ನು ಕೊಟ್ಟದಂಥ ಇನ್ಸೆಂಟಿವ್ ಕಾಯ್ಕೊಂಡು ಎಲ್ಲರೂ ಕೂಡ ಯಾರ್ಯಾರು ಝೊಮ್ಯಾಟೋದಲ್ಲಿ ಬರೋರು ಎಲ್ಲರೂ ಕೂಡ ಅವತ್ತು ಬರ್ತಾರೆ. ಏನಕ್ಕೆ ಅಂತಂದರೆ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಂಡು ಸಾಯಂಕಾಲ ಅದೇ ದುಡ್ಡು ಪಾರ್ಟಿಗೆ ಆಗುತ್ತೆ ಅಂತ ಯೋಚನೆ ಮಾಡೋರು ಕೂಡ ಅಲ್ಲಿರ್ತಾರೆ. ಅದರಿಂದ ಏನು ಮಾಡ್ತಾರೆ ಅಂತ ಅಂದರೆ ಅವತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಬಂದ್ಬಿಟ್ಟು ವೆಯ್ಟ್ ಮಾಡಿ ಝೊಮ್ಯಾಟೊ ಮಾಡುವಂಥ ಕೆಲಸನ ತುಂಬ ಜನ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ಹೊಸ್ದಾಗಿ ಬಂದಿರ್ತಾರಲ್ಲ ಅಂತ ಅಂದರೆ ಗ್ಯಾಪ್ ಕೊಟ್ಟಿರ್ತಾರಲ್ಲ, ಅವರಿಗೆ ಆರ್ಡರ್ ಬರಲ್ಲ, ದಿನ ಪೂರ್ತಿ ವೇಸ್ಟ್ ಆಗೋದು. ಅದರಿಂದ ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ. ಬನ್ನಿ ಇವಾಗ ಯಾವ ರೀತಿ ಚೇಂಜಸ್ ಮಾಡಿದೆ ಅಂತಲೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ ನಾನು. ಅಂದರೆ ಇದರಲ್ಲಿ ಚೇಂಜಸ್ ಕೂಡ ಆಗ್ಬೋದು. ಏನಕ್ಕೆ ಅಂತಂದರೆ ಇನ್ನೂ ಒಂದು ದಿವಸ ಇದೆಯಲ್ವಾ, ಅದರಿಂದಾಗಿ ಚೇಂಜಸ್ ಕೂಡ ಆಗ್ಬೋದು. ಏನಾದರೂ ಚೇಂಜಸ್ ಆದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಅರ್ನ್ ಅಪ್ ಟು 3500 ರೂಪೀಸ್ ಅಂತ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಆ ಲಂಚಿಂದ ಸ್ಟಾರ್ಟ್ ಮಾಡಿದ್ದೇನೆ. ಮೊದಲೆಲ್ಲ ಏನು ಮಾಡೋಣ, ಮಾರ್ನಿಂಗ್ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡೋಣ. ಬಟ್ ಈ ಸಲ ಏನು ಮಾಡಿದ್ದೇನೆ ಅಂತ ಅಂದರೆ ಲಂಚಿಂದ ಸ್ಟಾರ್ಟ್ ಮಾಡಿದ್ದೇನೆ. ಲಂಚ್ಗೆ 10 ರೂಪಾಯಿ ಎಕ್ಸ್ಟ್ರಾ ಇದು ಬಿಡಿ. ಇದು 10 ರೂಪಾಯಿ ಎಲ್ಲ ಏನು ಮ್ಯಾಟ್ರೇ ಆಗಲ್ಲ ಅಲ್ಲಿ, ಅದರಿಂದಾಗಿ ಏನು ಅಷ್ಟು ಅನಿಸಲ್ಲ. ಬಟ್ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ 4 ಗಂಟೆಯಿಂದ 6 ಗಂಟೆವರೆಗೂ 25 ರೂಪಾಯಿ. ಅಂದರೆ ನೀವು ರೆಗ್ಯುಲರಾಗಿ ಮಾಡ್ತಾಯಿದ್ದೀರಿ ಅಂತ ಅಂದರೆ ಏನಾರು ಕಂಪಲ್ಸರಿ ಲಾಗಿನ್ ಕೇಳಿಲ್ಲ ಅಂತ ಅಂದರೆ ನೀವು ದಿನ ಝೊಮ್ಯಾಟೊ ಮಾಡ್ತಾಯಿದ್ದೀನಿ ಅಂತಂದ್ರೂ ಅವತ್ತೇನು ಮಾಡಿ ಅಂತ ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಡೇಟಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಬೆಳಗ್ಗೆ ಬೇಗ ಬರೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ಟಯರ್ಡ್ ಆಗಿರುತ್ತೆ ಸಾಯಂಕಾಲದಷ್ಟೊತ್ತಿಗೆ. ಆಲ್ರೆಡಿ ನಿಮಗೆ ಅವಾಗ ಸಾಯಂಕಾಲ ಮಾಡೋದು ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಈಗ ಸಾಯಂಕಾಲ ಏನಾದ್ರು ಮಿನಿಮಮ್ ಲಾಗಿನ್ ಕೇಳಿಲ್ಲ ಅಂದರೆ ಸಂಜೆ 4 ಗಂಟೆಗೆ ಬರ್ರಿ. ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಆಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ, 6 ಗಂಟೆಯಿಂದ 10 ಗಂಟೆ ತನಕ ಆರ್ಡ್ರ್ ಹೋಗ್ತಾ ಹೋಗುತ್ತೆ. ಏನಕ್ಕೆ ಅಂತ ಅಂದರೆ ಕೇಕ್ನ ತುಂಬ ಜನ ಆರ್ಡ್ರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆರ್ಡ್ರ್ ಜಾಸ್ತಿ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾ ಇರ್ತವೆ, ಮಲ್ಟಿ ಆರ್ಡರ್ಗಳು ಬರ್ತಾ ಇರ್ತವೆ. ಅದರಿಂದಾಗಿ ನೋಡಿ 6ರಿಂದ 10ಕ್ಕೆ ಒಂದು ಆರ್ಡರ್ಗೆ 90 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾನೆ. ಏನಾದ್ರು ಚೇಂಜಸ್ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಅದನ್ನು ನೀವು ಕನ್ಫರ್ಮ್ ಆಗಿ ಇಟ್ಕೊಂಬೇಡಿ. ನೋಡಿ ಈಗ ತೋರಿಸ್ತಾ ಇರೋ ಪ್ರಕಾರ 90 ರೂಪೀಸ್ ಅಂತ ತೋರಿಸ್ತಾ ಇದ್ದಾನೆ. ಅಂದರೆ ಇದು ಫ್ಲ್ಯಾಟ್ ಪೇ ಕೊಡ್ತಾನ ಇಲ್ಲಾಂದರೆ ಎಕ್ಸ್ಟ್ರಾ ಕೊಡ್ತಾನ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಇನ್ನೊಂದು ಡ್ರಾಪ್ ಇನ್ಸೆಂಟಿವ್ ಅಂತ ಇದೆಯಲ್ಲ, ಡ್ರಾಪ್ ಇನ್ಸೆಂಟಿವ್ ಅಂತ ಬಂದರೆ ಆಲ್ಮೋಸ್ಟ್ ಅಲ್ಲೂ ಎಕ್ಸ್ಟ್ರಾ ಅಂತಲೇ ಬರೋದು. ಈಗ ಮಾಮೂಲಿ ಆರ್ಡರ್ ಏನಿರುತ್ತೋ ಆರ್ಡ್ರ್ ಮೇಲೆ ಈಗ 5 ಕಿಲೋಮೀಟ್ರ್ ಹೋಗ್ತೀನಿ ಅಂತಂದರೆ 50 ರೂಪಾಯಿ ಜೊತೆಯಲ್ಲಿ ಪ್ಲಸ್ 90 ರೂಪೀಸು. ಅವತ್ತು ಅಮೌಂಟು ಕೂಡ ಸ್ವಲ್ಪ ಜಾಸ್ತಿನೇ ಕೊಡ್ತಾನೆ. ಅದರಿಂದಾಗಿ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಬರುತ್ತೆ. ಮಿಸ್ ಮಾಡ್ಕೊಂಬೇಡ್ರಿ ಚಾನ್ಸು. ನೀವು ರೆಗ್ಯುಲರಾಗಿ ಏನಾದ್ರು ಝೊಮ್ಯಾಟೊ ಮಾಡ್ತಾಯಿದ್ರಿ ಅಂತಂದರೆ ಅವತ್ತೇನಾದ್ರು ನಾವು ಪಾರ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ರಜಾ ಹಾಕೊಂಡ್ರೆ ಆವತ್ತಿನ ದಿನ ನೀವು ಮಿಸ್ ಮಾಡ್ಕೊಂಡಂಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಪಾರ್ಟಿ ಬೇಕಾದ್ರೆ ನಾಳೆ ನೆಕ್ಸ್ಟ್ ಡೇ ಇಟ್ಕೊಳ್ಳಿ. ನೀವು ಝೊಮ್ಯಾಟೊ ರೆಗ್ಯುಲರಾಗಿ ಮಾಡೋರು ಡ್ಯೂಟಿ ಅವತ್ತು ಮಾಡಿರಿ. ಅಂದರೆ 6 ಗಂಟೆಯಿಂದ 10 ಗಂಟೆವರೆಗೂ ನೀವು ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅವತ್ತು. ಮಿಸ್ ಮಾಡ್ಕೊಂಡು ಹೋಗ್ಬಿಟ್ರಿ ರೆಗ್ಯುಲರಾಗಿ ಮಾಡೋರು. ಬಟ್ ಅದೇ ಹೇಳ್ತವೆ, ಇರ್ರೆಗ್ಯುಲರ್ ಮಾಡೋರ್ಗು ಆರ್ಡರ್ಗಳು ಸಿಗ್ತವೆ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತಾನೆ. 6 ಗಂಟೆ ಮೇಲಿಂದ ಕೊಡ್ತಾನೆ, ಬಟ್ ಕಮ್ಮಿ ಕೊಡ್ತಾನೆ. ಏನಕ್ಕೆ ಅಂತ ಅಂದರೆ ದಿನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಅದರಿಂದಾಗಿ ಏನು ಮಾಡ್ತಾನೆ ಅಂತ ಅಂದರೆ ಅವರಿಗೆ ಜಾಸ್ತಿ ಕೊಡ್ತಾನೆ. ಈಗ ಅಪರೂಪಕ್ಕೆ ಹೋಗಿರೋರಿಗೆಲ್ಲ ಏನು ಮಾಡ್ತಾನೆ ಅಂತ ಅಂದರೆ ಕಮ್ಮಿ ಕೊಡ್ತಾನೆ. ಈಗ ಪೀಕ್ ಅವರಲ್ಲಿ ಕೊಡ್ತಾನೆ ಅವ್ರಿಗೂ ಕೂಡ. ಬಟ್ ನಾನ್ ಪೀಕ್ ಅವರಲ್ಲಿ ಏನಾದ್ರು ನೀವು ಮುಂಚೆನೇ ಬೆಳಗ್ಗೆಯಿಂದನೇ ನಾನು ಮಾಡ್ತೀನಿ ಅಂತ ಹೋದರೆ ಈಗ ಇರ್ರೆಗ್ಯುಲರಾಗಿ ಮಾಡೋರು ಅವರಿಗೆ ಯಾವುದೇ ಆದಂಥ ಆರ್ಡ್ರ್ ಕೊಡೋಲ್ಲ ಸಂಜೆ 6 ಗಂಟೆವರೆಗೂ. ಏನಿದ್ರು ಸಂಜೆ 6 ಗಂಟೆ ಮೇಲೆ ನಿಮ್ಗೆ ಆರ್ಡ್ರ್ ಕೊಡೋದು. ಹೋಗಿ ಬೇಕಾದ್ರೆ ಟ್ರೈ ಮಾಡಿ. ಏನಕ್ಕೆ ಅಂತ ಅಂದರೆ ಇದು ಆಲೇ ನಾನು 2 ವರ್ಷದಿಂದನೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ, ಎಲ್ಲರ ಹತ್ರನೂ ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀನಿ. ಅದರಿಂದಾಗಿ ಇದೆಲ್ಲ ನನಗೆ ಗೊತ್ತು. ಅದರಿಂದನೇ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇರೋದು. ಒಂದು ಮೇಯ್ನ್ ಥಿಂಗು, ನೀವು ಅವತ್ತು ರೆಗ್ಯುಲರಾಗಿ ಡ್ಯೂಟಿ ಮಾಡೋರು ಏನು ಮಾಡಿ ಅಂತ ಅಂದರೆ ನನಗೆ ಯಾವುದೇ ಆದಂಥ ಪಾರ್ಟಿ ಇಲ್ಲ, ಯಾವುದೇ ಆದಂಥ ಕೆಲಸ ಇಲ್ಲ ಅಂತ ಅಂದರೆ, ಜೊತೆಲಿ ಏನು ಕಂಡೀಷನ್ಗಳು ಕೊಟ್ಟಿಲ್ಲ ಅಂತ ಅಂದರೆ ಇನ್ನು ಕಂಡೀಷನ್ ಬರಬೇಕು. ಕಂಡೀಷನ್ ಏನು ಕೊಟ್ಟಿಲ್ಲ ಅಂತ ಅಂದರೆ ನಾನು ಹೇಳ್ತಾವೆ ಡ್ಯೂಟಿ 4 ಗಂಟೆಗೆ ಸ್ಟಾರ್ಟ್ ಮಾಡಿರಿ. ದಿನ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಇದ್ದಿದ್ದು 4 ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಬೆಳಗ್ಗೆ 4 ಗಂಟೆವರೆಗೂ ಮಾಡಿ. ಅಂದರೆ ಒಂಥರ ನೈಟ್ ಶಿಫ್ಟ್ ಥರನೇ ಮಾಡಿ, ಯಾವುದೇ ಆದಂಥ ತೊಂದರೆ ಇರೋಲ್ಲ. ಬಟ್ ಅದೇ ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಡ್ರಿಂಕ್ಸ್ ಮಾಡಿಬಿಟ್ಟು ಕೇಕ್ ಆರ್ಡ್ರ್ ಮಾಡೋರು ಕೂಡ ಇರ್ತಾರೆ. ಬಟ್ ಅದನ್ನು ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಏನಾದ್ರು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಮಾಡಿರ್ತಾರೆ ಅಂಥ ಟೈಮಲ್ಲಿ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕಾದ್ರೆ. ಇನ್ನೊಂದು ಪಾರ್ಟಿ ಸೌಂಡೆಲ್ಲ ಜೋರಾಗಿ ಇಟ್ಕೊಂಡಿರ್ತಾರೆ. ಜೋರಾಗಿ ಇಟ್ಕೊಂಡಿರೋದ್ರಿಂದ ನೀವು ಹೋಗಿ ಅಲ್ಲಿ ಕೇಕ್ ಆರ್ಡರ್ ತೊಗೊಂಡು ಕೊಡೋ ಟೈಮಲ್ಲೂ ಕೂಡ
ಒಂದೊಂದು ಸಲ ಕಸ್ಟಮರ್ ಎತ್ತಲ್ಲ, ರಿಸೀವ್ ಮಾಡಲ್ಲ, ಫೋನ್ ರಿಸೀವ್ ಮಾಡಲ್ಲ. ಏನಕ್ಕೆ ಅಂದರೆ ಸೌಂಡ್ ತುಂಬ ಕೊಟ್ಟಿರ್ತಾರಲ್ಲ, ಫೋನ್ ಬರ್ತಾ ಇರೋದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಏನಕ್ಕೆ ಅಂತ ಅಂದರೆ ಫುಲ್ಲು ನಶೆಲಿರ್ತಾರಲ್ಲ, ಅದರಿಂದಾಗಿ ಅವ್ರಿಗೂ ಗೊತ್ತಾಗಲ್ಲ. ಅವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಏನಕ್ಕೆ ಅಂತ ಅಂದರೆ ಈಗ ರಿಸ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ರಿವಾರ್ಡ್ ಹೇಳ್ತಾರಲ್ವ, ಇವತ್ತು ಅರ್ನಿಂಗ್ ಮಾಡೋದಷ್ಟೇ ನೀವು ಬೇರೆ ಕಡೆ ಯಾವಾಗಲೂ ಕೂಡ ಮಾಡೋಕ್ಕಲ್ಲ. ಅದರಿಂದನೇ ಹೇಳ್ತಾ ಇರೋದು. ನಾನು ಹೇಳ್ತಾ ಓದಲ್ಲ ಅದ್ರ ಲಾಸ್ಟ್ ಇಯರ್ ನಾನು ಮಾಡಿದ್ದೆ. ಅದ್ರ ಲಾಸ್ಟ್ ಇಯರ್ ಮಾಡಿದಾಗ 6 ಗಂಟೆಯಿಂದ ಒಂದು 12 ಗಂಟೆ 11 ಗಂಟೆವರೆಗೂ ಒಂದು ಒಳ್ಳೆ ಅರ್ನಿಂಗ್ಸ್ ಆಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಬೇಕಾದ್ರೆ ಪಾರ್ಟಿ ನೆಕ್ಸ್ಟ್ ಡೇ ಮಾಡ್ಕೊಬೋದು. ರೆಗ್ಯುಲರಾಗಿ ಮಾಡೋರು ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡ್ರಿ. ಅದಾದ್ಮೇಲಿಂದ 90 ರುಪೀಸ್ ಆಮೇಲೆ ಇನ್ನೊಂದು ನೈಟ್ 10 ಗಂಟೆಯಿಂದ 12 ಗಂಟೆವರೆಗೂ 65 ರೂಪಾಯಿ ಕೊಡ್ತಾನೆ. ನಿಮಗೆ ಫುಲ್ಲು ನೈಟು ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಕೂಡ ನೀವು 6 ಗಂಟೆಯಿಂದ 12 ಗಂಟೆವರೆಗೂ ನಾವು ಟ್ರೈ ಮಾಡಿ. ಏನಕ್ಕೆ ಅಂತ ಅಂದರೆ ಅಷ್ಟು ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಬೇಕಾದ್ರೆ 12 ಗಂಟೆಯಿಂದ 4 ಗಂಟೆವರೆಗೂ 40 ರೂಪಾಯಿ ಇದೆ. 40 ರೂಪಾಯಿ ಅಂದರೆ ಝೊಮ್ಯಾಟೋದಲ್ಲಿ ಸ್ವಲ್ಪ ಜಾಸ್ತಿನೇ ಇದು. ಈಗ ಇದು ಹೇಳ್ತಾವ ಎಲ್ಲ ಎಕ್ಸ್ಟ್ರಾನೇ ಬರ್ತಾ ಇರೋದು. ಈಗ 40 ರೂಪಾಯಿ 65 ರೂಪಾಯಿ ತೋರಿಸ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಫ್ಲ್ಯಾಟ್ ಪೇ ಕೊಡೋಕ್ಕಾಗಲ್ಲ. ಅದಕ್ಕೆ ಅದರಿಂದ ಏನಾಗುತ್ತೆ ಅಂತಂದರೆ ಪರ್ ಆರ್ಡರಿಗೆ ಈಗ ಝೊಮ್ಯಾಟೋದಲ್ಲಿ ಏನು ಅಂತ ಅಂದರೆ ಈಗ ಸ್ವಿಗ್ಗಿ ಥರ ಮಾಡಲ್ಲ ಅವನು. ಈಗ 5 ಕಿಲೋಮೀಟ್ರ್ ಹೋದರೆ 25 ರೂಪಾಯಿ ಎಲ್ಲ ಕೊಡ್ತಾನಲ್ಲ ಸ್ವಿಗ್ಗಿಲಿ, ಆ ಥರ ಮಾಡಲ್ಲ ಅವನು. 5 ಕಿಲೋಮೀಟ್ರ್ ಹೋದರೆ 40ರಿಂದ 50 ರೂಪಾಯಿ ಕೊಟ್ಟೇ ಕೊಡ್ತಾನೆ. ಜೊತೆಗೆ ಈವೆಂಟ್ ಬೇರೆ ಇದೆಯಲ್ಲ, ಅದರಿಂದಾಗಿ ಅಮೌಂಟಿಗೆ ಏನು ಮೋಸ ಆಗಲ್ಲ. ಅಲ್ಲಿ ಅವತ್ತು ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ. ಅದರಿಂದ ಒಂದು 10 ರುಪೀಸ್ ಆದ್ರೂ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಂಗೆ ಅನಿಸಿದೆ. ಒಂದು 5 ಕಿಲೋಮೀಟ್ರ್ ಮಲ್ಟಿ ಆರ್ಡ್ರ್ ಬಂತು ಅಂತ ಅಂದ್ಕೊಳ್ಳಿ. ಮಲ್ಟಿ ಆರ್ಡ್ರ್ ಬಂತು ಅಂದರೆ 90, 90, 180 ಪ್ಲಸ್ ಇಲ್ಲೊಂದು 50 ರೂಪಾಯಿ ಸಿಗುತ್ತೆ ಅಂತ ಅಂದ್ಕೊಂಡ್ರು ಎಷ್ಟಾಯಿತು? 230 ರೂಪಾಯಿ ಆಯಿತು ಒಂದು ಆರ್ಡರಿಗಿನೇ. ಅದೇ ರೀತಿ ಒಂದು 5 ಆರ್ಡ್ರ್ ಮಾಡೋಕ್ಕಲ್ವಾ? 5 ಆರ್ಡ್ರ್ ಮಾಡಿದ್ರು ಕೂಡ ಅಲ್ಲಿ 1000 ರುಪೀಸ್ ಆಗುತ್ತೆ. ಬಟ್ ಗಾಡಿ ಅಷ್ಟಾಗಿ ಓಡಲ್ಲ. ಈಗ ನೀವು ರೆಗ್ಯುಲರ್ ದಿನದಲ್ಲೆಲ್ಲ ಓಡಿಸಿರಲ್ಲ, ಅಷ್ಟು ಗಾಡಿ ರನ್ ಆಗೋಲ್ಲ. ಅದರಿಂದ ಏನು ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಚಾನ್ಸ್ನ. ಏನಕ್ಕೆ ಅಂತ ಅಂದರೆ ನೀವು ಇದು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲರಲ್ಲೂ ಕೂಡ ಅಷ್ಟೇ ಒಂದು ಅರ್ನಿಂಗ್ ದಿನ ಅಂತ ಅಂದರೆ ಅದು ಡೆಲಿವರಿ ಜಾಬ್ಗೆ ಅದು 31 ಡಿಸೆಂಬರೇ. ಒಂದು ವರ್ಷಕ್ಕೆ ಒಂದೇ ಸಲ ಬರೋದು. ಇನ್ನು ಯಾವ ಒಬ್ಬಕ್ಕೂ ಕೂಡ ಈ ಥರ ಆಫರ್ಗಳನ್ನ ಕೊಡಲ್ಲ ಅವನು. ಕೊಡೋದೇ ಇದೊಂದು ನ್ಯೂ ಇಯರ್ಗೆ ಒಂದು ಆಫರ್ ಕೊಡ್ತಾನೆ ಅಷ್ಟೇ. ಅದನ್ನು ನಾವು ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಿಂದಾಗಿ ಇಲ್ಲ ನನಗೆ ಅರ್ನಿಂಗ್ಸ್ ಏನು ಬೇಡ, ಅವತ್ತು ನನಗೆ ಪಾರ್ಟಿನೇ ಮುಖ್ಯ ಅನ್ನಂಗಿದ್ರೆ ಅದು ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ನನ್ನ ಅನಿಸಿಕೆನ ತಿಳಿಸ್ಕೊಡ್ಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನು ತಿಳಿಸ್ಕೊಡ್ತಾಯಿನಿ. ಇನ್ನೊಂದು ಸ್ವಿಗ್ಗಿದು ಇನ್ನೂ ರಿಲೀಸ್ ಆಗಿಲ್ಲ. ಸ್ವಿಗ್ಗಿದು ರಿಲೀಸ್ ಆದರೆ ಸ್ವಿಗ್ಗಿದು ಕೂಡ ತಿಳಿಸ್ಕೊಡ್ತೀನಿ. ಝೊಮ್ಯಾಟೋದು ಒಂದು ಸ್ವಲ್ಪ ಬೇಗ ರಿಲೀಸ್ ಮಾಡಿದ್ದಾನೆ. ಫಸ್ಟೆಲ್ಲ ಹೇಳ್ತಾ ಇಲ್ವಾ, ಒಂದು ದಿವಸದ ಫುಲ್ ಆಫರ್ ಕೊಟ್ಬಿಡೋನು. ಎಷ್ಟೊಂದು ಜನ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ 8 ಅವರ್ 10 ಅವರ್ ಲಾಗಿನ್ ಇದ್ರು ಕೂಡ ಒಂದು ಆರ್ಡರ್ ಕೊಟ್ಟಿದ್ದು ಕೂಡ ನಾನು ಗಮನಿಸಿದ್ದೀನಿ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಇರ್ರೆಗ್ಯುಲರಾಗಿ ಮಾಡೋರು ಆಲ್ಮೋಸ್ಟ್ ಅಲ್ಲಿ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ನಾನು ಹೋಗ್ಬಿಟ್ಟು ದುಡ್ಕೊಂಬಿಟ್ಟು ನಾನು ಸಾಯಂಕಾಲ ಪಾರ್ಟಿಗೆ ತಗೊಳ್ತೀನಿ ಅಂತ ಅಂದರೆ 100% ಅದು ಆಗಲ್ಲ. ಎಷ್ಟೋ ಜನ ಕೇಳಿದಾಗಲೂ ಕೂಡ ಅದೇ ರೀಸನ್ ಹೇಳ್ತಾರೆ, ಬೆಳಗ್ಗೆ ಬಂದೆ ಆರಾಮಾಗಿ ದುಡ್ಡಾಗುತ್ತೆ, ಸಾಯಂಕಾಲ ಪಾರ್ಟಿಗೆ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಬಂದೆ ಅಂತಲೂ ಕೂಡ ಹೇಳಿರೋರು ತುಂಬ ಜನ ಇದ್ದಾರೆ. ಅಂಥವ್ರು ಬರೋಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಏನಕ್ಕೆ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟು ನಿಮಗೆ. ಏನಕ್ಕೆ ಅಂದರೆ ಆರ್ಡ್ರ್ ಕೊಡೋದು ಅಲ್ಲಿ ಝೊಮ್ಯಾಟೋದಲ್ಲಿ. ರೆಗ್ಯುಲರಾಗಿ ಮಾಡೋರಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಇದೊಂದು ಚಾನ್ಸ್ ಅಂತಲೇ ಅಂದ್ಕೊಳ್ಳಿ. ಇದೊಂದು ಚಾನ್ಸ್ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.